ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫೈನಲಿ ನಾನು, ನಮ್ಮ ಅಜ್ಜಿ, ನಮ್ಮ ಅಮ್ಮನು ಬೇಲೂರಿಗೆ ಬಂದಿದೀವಿ. ಬೇನಕೇಶವ ನೋಡಿ ಗೈಸ್. ಫೈನಲಿ ದೇವಸ್ಥಾನ ಬರ್ತಾ ಇದೀವಿ. ನೋಡಿ ಗೈಸ್ ಫೈನಲಿ ಒಳಗಡೆ ಬಂದ್ವು. ಪುರಾತನ ಕಾಲದ ಚನ್ನಕೇಶವ ದೇವಸ್ಥಾನ ಗೈಸ್ ಇದು. ಫೈನಲಿ ಗರ್ಭಗುಡಿ ಒಳಗಡೆ ಹೋಗ್ತಿದೀವಿ. ನೋಡಿ, ಈ ದೇವಸ್ಥಾನದಲ್ಲಿ ಪುರಾತನ ಇತಿಹಾಸನೇ ಇದೆ ಗೈಸ್. ಬ್ರಿಟಿಷರು ದಾಳಿ ಮಾಡಿದಾಗ ಈ ದೇವಸ್ಥಾನ ಮಣ್ಣಿಂದ ಮುಚ್ಚಿದ್ರು ಗೈಸ್. ನೋಡಿ ಗೈಸ್, ದೇವರನ್ನ ಹೇಗಿದೆ ನೋಡಿ ಗೈಸ್. ಪುರಾತನ ಇತಿಹಾಸನೇ ಹೊಂದಿದೆ ಗೈಸ್ ಇದು. ನೋಡಿ ಗೈಸ್, ಇದು ನರಸಿಂಹನ ವಿಗ್ರಹ ಕೆತ್ತನೆ ಮಾಡಿರೋದು ಗೈಸ್. ನೋಡಿ, ಬೇಲೂರು ದೇವಸ್ಥಾನವನ್ನು ಸುವರ್ಣಾಕ್ಷರದಲ್ಲಿ ಬರತಕ್ಕಂಥ ಕೆತ್ತನೆಗಳನ್ನು ಹೊಯ್ಸಳರು ಮಾಡಿದ್ದಾರೆ. ಇಲ್ಲಿ ನೋಡ್ತಕ್ಕಂಥದ್ದು ಭಾಳ ಒಂದು ಸುಂದರವಾದ ಕೆತ್ತನೆ, ಸೂಕ್ಷ್ಮ ಕೆತ್ತನೆ ಕೆಲಸ. ಇಂಥ ಕೆಲಸನ ಬೇಲೂರೇ ಸಾಟಿ ಅಂತೇಳಿ ಇಲ್ಲಿ ಬಂದಂಥ ಪ್ರವಾಸಿಗರು ಅದನ್ನು ಹೇಳ್ತಾರೆ. ಇಲ್ಲಿ ಮುಖ್ಯ ನೋಡ್ತಕ್ಕಂಥದ್ದು ಶಿಲಾಬಾಲಿಕೆಯರು ಭಾಳ ಒಂದು ಮುದ್ದಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಒಂದು ಬಳೆ ತಿರುಗೋದಾಗಿರ್ಬೋದು, ಒಂದು ಕಂಬ ತಿರುಗೋದಾಗಿರ್ಬೋದು, ಇವತ್ತಿನ ಹೇರ್ ಸ್ಟೈಲು, ಡ್ರೆಸ್ಸಸ್ಸು, ನೆಕ್ಲೇಸ್ಗಳು, ಜ್ಯುವೆಲರಿಗಳು, ಈ ಥರ ನೋಡೋದಕ್ಕೆ ಒಂದು ಅದ್ಭುತ ಅಂತೇಳಿ ಅನಿಸುತ್ತೆ. ಹೊಯ್ಸಳರ ದೇವಸ್ಥಾನಗಳಲ್ಲಿ ಬೇಲೂರನ್ನು ಒಂದು ಯೂನಿವರ್ಸಿಟಿ ಅಂತ ಕರೀತಾರೆ. ಯಾಕೆಂದರೆ ಯಾವ್ಯಾವ ಜನರಿಗೆ ಏನೇನು ಬೇಕು ಅನ್ನೋದನ್ನು ಆಯಾ ಜನಗಳು ಆಯ್ಕೆ ಮಾಡ್ಕೋಬೋದು. ಒಂದು ಕೆತ್ತನೆ ಬೇಕು ಅಂದರೆ ಕೆತ್ತನೆ ಕೂಡ ಸಿಗುತ್ತೆ. ಹಾಗೆ ಶಿಲಾಬಾಲಿಕೆಯರು ಬೇಕು ಅಂದರೆ ಶಿಲಾಬಾಲಿಕೆ ಸಿಗುತ್ತೆ, ಒಡವೆಗಳು ಬೇಕಂದರೆ ಒಡವೆಗಳು ಸಿಗುತ್ತೆ, ಹಾಗೆ ಸ್ಟ್ರಕ್ಚರ್ ಬೇಕು ಸ್ಟ್ರಕ್ಚರ್ ಸಿಗುತ್ತೆ. ಹೀಗೆ ನಾನಾ ವಿಧವಾಗಿ ಇಲ್ಲಿ ಮಾಡಿರ್ತಾರೆ. ಬರೀ ಶಿಲಾಬಾಲಿಕೆಯರಲ್ಲ, ಇಲ್ಲಿ ರಾಮಾಯಣ, ಮಹಾಭಾರತ, ವಿಷ್ಣು ಅವತಾರಗಳು, ಶಿವನ ಅವತಾರಗಳು ಎಲ್ಲ ಕಥೆಗಳನ್ನು ನೋಡ್ಬೋದು. ಇಲ್ಲಿ ಒಳಗಿರ್ತಕ್ಕಂಥ ಸುಂದರವಾದಂಥ ಮೂರ್ತಿ, ಚನ್ನಕೇಶವನ ಮೂರ್ತಿ ನೋಡೋದಕ್ಕೆ ಒಂದು ಅದ್ಭುತವಾಗಿದೆ. 2 ಕಣ್ಣಿನ ಸಾಲಲ್ಲ, ಅಷ್ಟು ಅದ್ಭುತವಾದಂಥ ಮೂರ್ತಿ ಇದೆ. 12 ಅಡಿ ಇರ್ತಕ್ಕಂಥ ವಿಷ್ಣು ಮೂರ್ತಿ ಅದು. ನಾವು ತಿರುಪತಿಗೆ ಹೋಗಿ ನೋಡಿದ್ರೆ 8 ಅಡಿ ನೋಡಿದ್ರೆ ಇಲ್ಲಿ 9 ಅಡಿ ವಿಗ್ರಹ ನೋಡ್ಬೋದು. ನಾವು ಗೋಪುರದ ಮುಂದೆ ಬಂದ ತಕ್ಷಣವೇ ಒಳಗಿರ್ತ ಗರ್ಭಗುಡಿ ಇರ್ತಕ್ಕಂಥ ವಿಷ್ಣು ಮೂರ್ತಿಯ ದರ್ಶನ ಆಗುತ್ತೆ. ನೋಡ್ತಾ ಇದ್ದರೆ ಮೂಕಮಸ್ಮರಾಗಿ ಜನ ನಿಂತ್ಕೊತಾರೆ. ಅಷ್ಟು ಒಂದು ಸುಂದರವಾದಂಥ ಮೂರ್ತಿ. ಅಂದರೆ ಸುಂದರವಾದನು ಕೇಶವ ಅಂತ ಅವನ ಹೆಸರು ಚನ್ನಕೇಶವ ಅಂತ. 1117ರಲ್ಲಿ ವಿಷ್ಣುವರ್ಧನ ಮಹಾರಾಜ ಇದನ್ನು ಪ್ರಾರಂಭ ಮಾಡಿ ಅವನ ಮೊಮ್ಮಗ ವೀರಬಲ್ಲಾಳ ಕಾಲದಲ್ಲಿ 1220ರಲ್ಲಿ ದೇವಸ್ಥಾನ ಪೂರ್ಣ ಮಾಡ್ತಾರೆ. 103 ವರ್ಷ ಕೆಲಸ ಮಾಡಿದ್ದಾರೆ. 909 ವರ್ಷ ಕೆಲಸ ಆಗಿದೆ. ಎಲ್ಲ ಹೊಯ್ಸಳ ದೇವಸ್ಥಾನಗಳನ್ನು ಈ ಬಳಪದ ಕಲ್ಲಲ್ಲಿ ಉಪಯೋಗಿಸಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈ ಕೆತ್ತನೆ ಮಾಡೋದಕ್ಕೆ ಕಲ್ಲು ಭಾಳ ಒಂದು ಸೂಕ್ಷ್ಮ ಆಗಿರ್ತದೆ, ಕೆತ್ತನೆ ಮಾಡೋಕ್ಕೆ ಸುಲಭ ಆಗಿರ್ತದೆ. ಹಾಗಾಗಿ ಈ ಕಲ್ಲನ್ನೇ ಉಪಯೋಗಿಸ್ಕೊಂಡು ಅವರು ಬಳಪದ ಕಲ್ಲನ್ನು ಮಾಡಿದ್ದಾರೆ. ಮತ್ತೊಂದು ವೈಶಿಷ್ಟ್ಯ ಏನಪ್ಪ ಅಂದರೆ ಈ ನಕ್ಷತ್ರ ಆಕಾರ ದೇವಸ್ಥಾನ ಕಟ್ಟೋದು ಅವ್ರ ವೈಶಿಷ್ಟ್ಯ. ಯಾಕೆಂದರೆ ನಮ್ಮ ದೇಶದಲ್ಲಿ ಈ ಹೊಯ್ಸಳರು ಬರೋಕ್ಕಿಂತ ಮೊದಲೇ ಇರ್ತಕ್ಕಂಥ ಸ್ಟೈಲ್ ಕೇವಲ 2 ಮಾತ್ರ, ಒಂದು ನಾಗರ ಮತ್ತೊಂದು ದ್ರಾವಿಡ ಅಂತ. ಆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದೇ ಹೊಯ್ಸಳರ ಶೈಲಿ, ನಕ್ಷತ್ರ ಆಕಾರ. ಅದಕ್ಕೆ ವೇಸರ ಸ್ಟೈಲ್ ಅಂತ ಕರೀತಾರೆ. ಅಷ್ಟು ವಿಶೇಷವಾಗಿ ದೇವಸ್ಥಾನಗಳನ್ನು ಮಾಡಿದ್ದಾರೆ. ಅದ್ಭುತ ದೇವಸ್ಥಾನದಲ್ಲಿ ನಂಬರ್ 1 ದೇವಸ್ಥಾನ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಎಷ್ಟೇ ದೇವಸ್ಥಾನಗಳು ನಾವು ನೋಡಿದ್ರು ಕೂಡ ಇಂಥ ಒಂದು ಅದ್ಭುತ ದೇವಸ್ಥಾನ, ಸೂಕ್ಷ್ಮ ದೇವಸ್ಥಾನ ಬೇಲೂರು ಸಾಟಿದೆ. ಆಗಲೂ ಹೇಳಿದೆ, ಈಗಲೂ ಅದೇ ಮಾತು ಹೇಳ್ತಾ ಇದ್ದೀನಿ. ನಿಮಗೆಲ್ಲ ವಂದನೆಗಳು. ಬೇಲೂರು ಚನ್ನಕೇಶವ ನಮ್ಮ ಮನೆ ದೇವರು. ಅಷ್ಟಲ್ದಲ್ಲಿ ಹೊರಗಡೆ ಬಂದು ತುಂಬ ಬಿಸಿಲು. ಅದು ದೇವಸ್ಥಾನದೊಳಗೆ ಬಂತು ಅಂದರೆ ತುಂಬ ತಣ್ಣಗಿರುತ್ತೆ. ಪುರಾತನ ಕಾಲದ್ದು ನೋಡುವ ಪ್ರವಾಸಿಗರ ತಾಣದ ವಾಸಿಯಾಗಿದೆ. ಬಂದು ಎಲ್ಲರೂ ವೀಕ್ಷಿಸಬಹುದು. ದೇವಸ್ಥಾನಕ್ಕೆ ಬಂದ ಶಾಂತಿ, ನೆಮ್ಮದಿ, ಖುಷಿ ಸಿಗುತ್ತೆ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದರದ್ದು ಚನ್ನಕೇಶವ ದೇವಸ್ಥಾನ ಅಂದರೆ ಪವರ್ಫುಲ್. ಅದಕ್ಕೋಸ್ಕರ ಬಂದಿದ್ದೀವಿ, ದರ್ಶನ ಹೋಗೋಕ್ಕೆ. ಅದಕ್ಕೆ ನಾವು ನೋಡ್ಕೊಂಡು ಶಾಂತಿಯಿಂದ ಒಂದು ಗಳಿಗೆ ಕೂತಿದ್ದು ಸಮಾಧಾನವಾಗಿ ನೆಮ್ಮದಿಯಾಗಿ ಹೋಗೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್, ಮತ್ತೆ ಅದೇ ದೇವಸ್ಥಾನದಲ್ಲಿ 2ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಹಾಲಕ್ಷ್ಮಿ ಅಂತ ಗರ್ಭಗುಡಿ ಒಳಗಡೆ ಹೋಗ್ತಿದ್ದೀನಿ. ನೋಡಿ ಗೈಸ್, ಇವತ್ತಿನ ರಶ್ಶು ಇನ್ಯಾವ ದಿನದಲ್ಲೂ ಇರಲ್ಲ ಗೈಸ್. ನೋಡಿ ಗೈಸ್, ಅಲ್ಲಿ ದೇವ್ರನ್ನ
ನೋಡಿ ಗೈಸ್ ದೇವರಲ್ಲಿ ಫೈನಲಿ ಗೈಸ್ ಈಗ ನಾವು ಊಟಕ್ಕೆ ಬಂದಿದ್ದೀವಿ ನೋಡಿ ಗೈಸ್. ಫೈನಲಿ ಗೈಸ್ ಊಟದಿಂದ ಈಚೆ ಕಡೆ ಬಂದ್ವು ನೋಡಿ ಗೈಸ್.